ಸೋಮಾ ಸೋಮಾ ಊಟ ಮಾಡ್ಕೊಬಿಡಿಯಪ್ಪ ನೀನು. ಊಟ ಮಾಡ್ಕೊಬಿಡಪ್ಪ. ನಾನು ಊಟ ಮಾಡಿದ್ದೀನಿ, ನೀವು ಹೋಗಿ ಮಾಡಿ ತಾತ. ನಾನು ನಿನಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ನೀನು ಊಟ ಮಾಡಿದೀನಿ ಅಂತಿಲ್ಲ. ಊಟ ಮಾಡ್ಬಿಟ್ಟ ನೀನು? ಊಟ ಮಾಡ್ಬಿಟ್ಟ? ಹೊಟ್ಟೆ ಹಸುದ್ಮೇಲೆ ಊಟ ಮಾಡ್ತಿರ್ಬೇಕು ನೀನು. ನಾನು ಕಾಯ್ಕೊಂಡು ಕೂತ್ಕೊ ಬರಬೇಡ್ದು. ನನಗೆ ಹಸುವಾಯ್ತು, ನಾನು ಊಟ ಮಾಡ್ಕೊ ಬಂದೆ, ನೀನು ಊಟ ಮಾಡು. ಅಲ್ಲ ಕಣಪ್ಪ, ಗಂಜಿನೇ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನನಗೆ ಏನಾದರೂ ಒಂಚೂರು ತಪ್ಪಿಂತೀಯಾ ಅಂತ. ಇಲ್ಲ ತಾತ, ಈಗ ಹೋಗೋಕ್ಕಾಗಲ್ಲ ನನಗೆ. ಹೋಗ್ಲೇ ನೀನು ಹೇಳ್ಬೇಕಿತ್ತು. ತಗೊಂಡು ಬಂದಿದ್ರೆ ನಾನು ತಗೊಂಡು ಬರೋನು, ನೀನೇನು ಹೇಳಲೇ ಇಲ್ವಲ್ಲ. ಅಲ್ಲ ಸೋಮ, ಒಂದು ವರ್ಷದಿಂದ ಬಂದಿಲ್ಲ ನೀನು ತಾತ ನೋಡೋಕ್ಕೆ. ತಾಳು ಈಗ ಎಲ್ಲೋ ತಾತ ನನಗೋಸ್ಕರ ಕಾಯ್ಕೊಂಡು ಕೂತಾನೆ ಅಂದರೆ ಅವ್ನಿಗೆ ಏನಾದರೂ ಆಸೆಗಳಿರುತ್ತೆ. ಏನಾದರೂ ತಗೊಂಡು ಕೊಡೋದ ತಾತನಿಗೆ? ಚಿಕನೋ ಏನೋ ತಿಂಡಿಯೋ ಏನೋ ಅಂತ ಅನ್ನೋದೇ ಇಲ್ವಲ್ಲ ಸೋಮ ನೀನು. ಹಂಗೆ ಬರೀ ಕೈಲೇ ಬಂದಿದೆಯಲ್ಲ. ಏನು ತಾತ ಇಂಡೈರೆಕ್ಟಾಗಿ ಕೇಳ್ತಾ ಇದೆಯಾ? ಏನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ನನಗೆ ನಾನೇ ತಂದು ಕೊಡೋನು. ಅದನ್ನು ಬಿಟ್ಬಿಟ್ಟು ನೀನು ಏನೇನೋ ಸುತ್ತಿ ಬೆಳೆಸಿ ಮಾತಾಡೋದು ಈ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ ತಾತ. ಅಲ್ಲ ಕಣಪ್ಪ, ಮನುಷ್ಯನ ಆಸೆಗಳು ಹೇಳ್ಕೊಂಡ್ರೆ ಇಷ್ಟ ಆಗಲ್ಲ ಅಂತೀಯಲ್ಲೋ. ನಿಮ್ಮನ್ನೆಲ್ಲ ನಾವು ಸಾಕಿ ದೊಡ್ಡವ್ರು ಮಾಡೋದು ಯಾಕೆ ಸೋಮ? ಯಾಕಪ್ಪ ನಿಮ್ಮನ್ನೆಲ್ಲರೂ ನಾವು ದೊಡ್ಡವ್ರು ಮಾಡೋದು? ನಾಳೆ ನಮಗೂ ರಕ್ತ ಕಮ್ಮಿ ಆಗಿ ವಯಸ್ಸಾದ ಕಾಲಕ್ಕೆ ನಮ್ಮ ಮಕ್ಕಳು ನಮಗೆ ಆಯ್ತಾರೆ ಅಂತ ತಾನೇ ನಾವು ನಿಮ್ಗಳನ್ನೆಲ್ಲ ಸಾಕೋದು. ಏನರಪ್ಪ ಈ ಕಾಲದ ಮಕ್ಕಳು, ಏನು ಈ ಕಾಲದ ಮಕ್ಕಳು? ಅವ್ರವ್ರ ಕತೆ ಮುಗಿದ ಮೇಲೆ ಹೋಯ್ತಾ ಇರೋ ಅನ್ನೋದೇ ಬಿಡಿ. ಅದಕ್ಕೆ ನಾನು ಬರ್ದಾನೆ ಇದ್ದಿದ್ದು, ನಿನ್ನ ಸಾವಿಸನೇ ಬೇಡ ನನಗೆ. ವರ್ಷದಿಂದ ನೆಮ್ಮದಿಗಿದ್ದೆ ನನಗೆ ಗೊತ್ತಾ. ಈಗ ಆಲೆ 2 ದಿನ ಆಗಿಲ್ಲ, ಒಂಥರ ಬೋರ್ ಹೊಡಿತಾ ಇದೆ. ನಾನು ಎಷ್ಟೊತ್ತು ಹೋಗ್ಬಿಡ್ಬೇಕು ಅನಿಸ್ತದೆ. ಈ ಥರ ಎಲ್ಲ ಟಾರ್ಚರ ಕೇಳಿ 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 ನನಗೂ ಸಾಕಾಗಿ ಹೋಗಿದೆ. ಹಾಗಾಗಿ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಇಲ್ಲಿಗೆ. ಗೊತ್ತಾ, ನೀವು ಅಂತೀರಿ ಸೋಮ ಯಾಕೆ ಬಂದಿಲ್ಲ ಅಂದ್ರೆ ನಿಮ್ಮ ಟಾರ್ಚರ್ಗೆ ಬಂದಿಲ್ಲ. ಯಾಕಪ್ಪ ಹಿಂಗಂತ ಮಾತಾಡ್ತಿದ್ದೀ ಸೋಮ? ನನ್ನ ಸೋಮನೆಯೇ ನೀನು? ನನ್ನ ಮಗ ಸೋಮನಾಗಿಲ್ಲ, ನೀನು ಬೇರೆಯವನು. ಅವನ ಥರ ಇದು ಬೇರೆದಿರೋನ ಬಂದಿದೀಯ ನೀನು? ಒಂಚೂರು ಮನ್ಸತ್ವ ಇಲ್ದಾನೆ ಮಾತಾಡ್ತಿದ್ದಿಲ್ಲಪ್ಪ. ನಿನಗೋಸ್ಕರನೇ ನಾನು ಜೀವ ಬಿಡ್ತಾ ಕೂತೀವಿ. ನೀನು ನೋಡ್ರಿ ಇಂತೆ ಮಾತಾಡ್ತೀಯಲ್ಲೋ, ಯಾಕಪ್ಪ? ಮಾತಿದ್ರು ಜೀವ ಬಿಡ್ತೀನಿ. ಮಾತಿದ್ರು ನಿನ್ನ ನಾನು ನೋಡ್ಕೊತೀನಿ. ಮಾತಿದ್ರು ಸಾಕ್ತೆ. ಹೋಗ್ಲಿ, ಎಷ್ಟು ಖರ್ಚು ಮಾಡಿದೀಯ ಹೇಳು, ಬೇಕಾದ್ರೆ ಮಕ್ಕಳ ಮೇಲೆ ಬಿಸಾಕ್ಬಿಡ್ತೀನಿ. ಸೋಮ, ಏನು ಮಾತಾಡ್ತಿದೀಯ ನೀನು? ನನ್ನ ಮೊಮ್ಮಗ ಕಣಪ್ಪ ನೀನು. ನಿನ್ನನ್ನು ದುಡ್ಡುಗೋಸ್ಕರ ಸಾಕಿಲ್ಲ ಕಣೋ. ನನ್ನ ಮಗಳ ವಂಶ ನೀನು, ಅದಕ್ಕೆ ನೀನು ಸಾಕಿರೋದು. ನನ್ನ ಮಗ ಕಣಪ್ಪ ನೀನು, ಅದಕ್ಕೆ ನಾನು ಸಾಕಿರೋದು. ನೀನು ಯಾಕಪ್ಪ ಹಿಂಗಾಡ್ತೀಯ ನೀನು? ನೋಡ್ತಾ, ನೀನು ಸುಮ್ಮನೆ ಕನ್ಸು ಕಾಣ್ಬೇಡತ್ತ. ನೀನು ಇಲ್ಲಿದ್ದವನು ಸೋಮ, ನಾನಲ್ಲ. ಅರ್ಥ ಆಯ್ತಾ? ನಾನು ತುಂಬ ಬದಲಾಗಿದ್ದೀನಿ. ನನ್ನ ಜೀವನ ಮುಖ್ಯ ನನಗೆ. ನಾನು ಬದುಕೋದು ಮುಖ್ಯ. ನಿನ್ನ ಇವತ್ತು ನಾಳೆ ಸಾಯನ ಕಟ್ಕೊಂಡು ನಾನು ಸಾಯೋಕ್ಕಾಗೋದಿಲ್ಲ. ನಿನ್ಗೆ ಎಷ್ಟು ಬೇಕು ದುಡ್ಡೇ ಬಿಸಾಕ್ತೀನಿ. ಅದನ್ನು ಬಿಟ್ಟು ನೀನು ನಾನು ಕರ್ಕೊಂಡೋಗು ಮನೆ ಮಾಡು, ಅದು ಮಾಡು ಇದು ಮಾಡು ಅಂತ ಏನು ಹೇಳಕ್ಕೆ ಬರಬೇಡ ತಾತ. ಅರ್ಥ ಆಯ್ತಾ? ಏನೋ ನೀನು ನೋಡಬೇಕು ಅನಿಸ್ತು, ನೋಡೋಕೆ ಬಂದೆ ಅಷ್ಟೇ. ಇನ್ನೊಂದು ವರ್ಷಕ್ಕೆ ನಾನು ಬಂದನೋ ಇಲ್ವೋ ಅದು ನನಗೂ ಗೊತ್ತಿಲ್ಲ. ಯಾಕೋ ಸೋಮ ಈ ನೊಂದಿರೋ ಜೀವನ ಹಿಂಗೆ ನೋಯಿಸ್ತಾ ಕೂತಿದೀಯ ನೀನು? ಯಾಕಪ್ಪ, ಏನಾಯಿತು ನಿನಗೆ? ಬಿಡೋ, ನಾನು ಏನು ಕೇಳಲ್ಲ ಕಣಪ್ಪ, ನಾನು ಏನು ಕೇಳೋದಿಲ್ಲ. ನೀನು ನನ್ನ ಮುಂದ್ಗಡೆ ಓಡಾಡ್ಕೊಂಡು ಇದ್ಬಿಡು ಸಾಕು. ಇನ್ನೇನು ಬೇಡ ಸೋಮ, ಇನ್ನೇನು ಬೇಡ ಕಣ್ ಸೋಮ. ನನ್ನ ಮಾತು ಕೇಳು. ಒಳ್ಳೆ ಬುದ್ಧಿ ಕಲಿಯಪ್ಪ ನೀನು. ಒಳ್ಳೆ ಬುದ್ಧಿ ಕಲಿಯೋ, ದುಷ್ಟು ಬುದ್ಧಿ ಕಲಿಬೇಡ ಸೋಮ. ನಾನು ಕಷ್ಟಪಟ್ಟು ಸಾಕಿರೋದು ಒಳ್ಳೆ ಮನುಷ್ಯನಾಗಿ ಬಾಳು ಅಂತ, ಮೃಗದಿಂದ ಬಾಳು ಅಂತಲ್ಲ ಸೋಮ. ನನ್ನ ಅರ್ಥ ಮಾಡ್ಕೋ ಸೋಮ. ನೀನು ಹಿಂಗೆ ಹೊಟ್ಟೆ ಉರಿಸ್ತೀಯ ಈ ವಯಸ್ಸಾದ ಮುದುಕನ್ನ. ಯಾಕೋ ಹಿಂಗೆ ಅಯ್ಯೋ ಅನಿಸ್ತಾ ಇದೀಯಾ? ನಾನು ಏನು ಅನಿಸ್ತಾರೆ ಎಲ್ಲ ನೀನು ಅನ್ಕೋತಿರೋದು. ನೀನು ಅನ್ಕೊಂಡ್ರೆ ನಾನೇನು ಮಾಡಾನೆ? ಏನು ಸುಮ್ಮನೆ ನೀನು ಮಾಡಿದ್ದೀನಿ ಸಾಕಿದ್ದೀನಿ ಅದು ಮಾಡೀನಿ ಇದು ಮಾಡೀನಿ, ಬರೀ ಇದೇ ಕತೆ ಆಯಿತು ನಿಂದು. ಏನು ಮಾಡಿದೀಯ ನನಗೆ? ಒಂದಿಷ್ಟು ಎಕರೆ ತೋಟ ಮಾಡಿದೀಯಾ, ಆಸ್ತಿ ಮಾಡಿದೀಯಾ, ಹಣ ಮಾಡಿದೀಯಾ, ದುಡ್ಡು ಮಾಡಿದೀಯಾ? ಹೇಳು ತಾತ, ನೀನು ಏನು ಮಾಡಿದೀಯ ನನಗೆ? ಹೇಳು ತಾತ. ದೊಡ್ಡವ್ನು ಮಾಡೀನಿ ಕಣೋ ನಿನಗೆ, ದೊಡ್ಡವ್ನು ಮಾಡೀನಿ. ನೀನು ಬದುಕಕ್ಕೆ ದಾರಿ ಮಾಡೀನಿ ಕಣೋ. ದುಡ್ಕೊಂಡು ತಿನ್ಬೋದು ಕಣೋ ನೀನು. ನೀನು ದುಡ್ಕೊಂಡೆ ಕೂತ್ಕೊಂಡ್ರೆ ನೀನು ಅಲ್ಲೇ ಇರ್ತೀಯಾ. ನೀನು ಮುಂದಕ್ಕೂ ಬರಲ್ಲ, ಹಿಂದಕ್ಕೂ ಹೋಗಲ್ಲ. ನೀನು ಅಲ್ಲೇ, ಅದಕ್ಕೆ ನೀನು ಇನ್ನೂ ಇಲ್ಲೇ ಕೂತಿರೋದು ನೀನು. ನೋಡು ಸೋಮ, ನಿಯತ್ತಿಂದ ಬದುಕೋದ್ರೆ ನಾವು ಅಲ್ಲೇ ಇರ್ಬೋದು. ಬೇಗ ನೀವು ದೊಡ್ಡವರಾಗ್ಬಿಡ್ಬೋದು. ಅದು ಮರ್ಯಾದೆಯಲ್ಲ, ಅದು ಮರ್ಯಾದೆಯಲ್ಲ. ಕಷ್ಟಪಟ್ಟು ಕೊನೆವರೆಗೆ ಕಷ್ಟಪಟ್ಟು ಬಂದರೆ ಕಣ ಅವ್ನು ಬದುಕಾಗೋದು. ಇನ್ನೊಬ್ರಿಗೆ ಮೋಸ ಅನ್ಯಾಯ ದರೋಡೆ ಮಾಡಿ ಕೊಲೆ ಸುಲಿಗೆ ಮಾಡಿದ್ರೆ ಜೀವನ ಆಗಲ್ಲ. ಅದನ್ನು ಈ ಒಳ್ಳೆತನದಲ್ಲಿ ಒಂದೇ ವರ್ಷ ಬದುಕು, ಕೆಟ್ಟದ್ದು ಮಾಡಿ 100 ವರ್ಷ ಬದುಕೋದ್ಕಿಂತ. ನಿನ್ನ ಕತೆ ಪುರಾಣ ನನಗೆ ಬೇಕಾಗಿಲ್ಲ ತಾತ. ನಾನೇನೋ ಒಂದು ವರ್ಷದ ಮೇಲೆ ನೀನು ನೋಡೋಕ್ಕಂತ ಬಂದಿದ್ದೀನಿ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬ್ಯಾಡ ಕಣೋ, ಬ್ಯಾಡ. ನೀನು ಕೆಟ್ಟ ಕೆಲಸನೆಲ್ಲ ಬಿಟ್ಬಿಡಪ್ಪ ನೀನು ಬಿಟ್ಬಿಡು, ಮನಸ್ಸಿನಾಗ ಬಾಳು. ಯಾಕೋ ಪಕ್ಕದೂರ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ನೀನು ಮೊಕನೇ ತೋರಿಸಿಲ್ವಂತಲ್ಲ ಸುಮ. ಬ್ಯಾಡ ಕಣಪ್ಪ, ಇನ್ನೊಬ್ಬರನ್ನ ಅಯ್ಯಪ್ಪ ಅನ್ಸ್ಬೇಡ ಕಣೋ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಾಗೋದಿಲ್ಲ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೇನೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾತಾಡ್ತಾ ಇದೀಯ ನೀನು ಸೋಮ. ಅವ್ರ ಮನೆ ಜನ ಎಲ್ಲ ಬಂದು ಇಲ್ಲಿ ಕಣ್ಣೀರು ಹಾಕೊಂಡು ಸಾಪ್ ಹಾಕೊಂಡು ಹೋಗಿದ್ದಾರೆ. ಸಾಪಲ್ಲಿಂದ ಸುಮ್ಮನೆ ಬಿಟ್ಕೊಡೋದಿಲ್ಲ. ಬ್ಯಾಡ ಕಣಪ್ಪ, ಬ್ಯಾಡ, ಬಿಟ್ಬಿಡು ನೀನು. ಈ ಕೆಲಸನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಹೊಲದಲ್ಲಿ ದುಡ್ಕೊಂಡು ಹೋಗೋ. ಒಂದು ಸ್ವಲ್ಪ ಆಸ್ತಿ ಅದಲ್ಲ, ಅದನ್ನೇ ನೀನು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗಪ್ಪ. ಏನು ಬೇಡ ಕಣಪ್ಪ ನಿನಗೆ. ಕೆಟ್ಟದ್ನೆಲ್ಲ ನಿನ್ನ ಸಿಟಿ ಸವೇಸನೇ ಬೇಡ ಕಣೋ. ಇಲ್ಲೇ ನೆಮ್ಮದಿಯಾಗಿ ಇದ್ಬಿಡಪ್ಪ ನೀನು. ಬೇಕಾದ್ರೆ ನಾನೇ ದುಡ್ಡು ಹಾಕ್ಬಿಡ್ತೀನಿ. ಅಲ್ಲ, ಇವತ್ತು ನಾಳೆನೂ ಹೋಗಂಗಿದೆಯಾ ತಾತ? ನಾನೇ ದುಡ್ದಾಕ್ತೀನಿ ಅಂತ ಹೇಳ್ತೀಯಲ್ಲ ತಾತ. ನೀನು ಬಂಡ ಬೇರೆನೇ ಮೆಚ್ಚಬೇಕಾದ್ದೆ ತಾತ. ತಾತನ ಹೇಳ್ಸ್ಕೊಂಡು ನೆಗಾಡ್ತಿದ್ಯಲ್ಲ ಸೋಮ. ನೀನು ಬದುಕೋದ ನೀನು ಕಲಿಯೋದ್ಬಿಟ್ಟು ನೆಗಾಡ್ತಾ ಇದೆಯಲ್ಲ ಸೋಮ. ನಿನಗೆ ಬುದ್ಧಿ ಇದ್ದತ್ತು ಸೋಮ ನಿನಗೆ. ನಿಮ್ಮಂಥದ್ದೆಲ್ಲ ಬೇಕಾದಷ್ಟು ನೋಡ್ಬಿಟ್ಟಿನಿ ತಾತ, ನೋಡೋ ತಾತ. ಇವತ್ತು ಮೋಸ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ದುಡ್ಡು ಇರಬೇಕು ತಾತ. ದುಡ್ಡಿದ್ದವನಿಗೆ ಜೈ, ದುಡ್ಡಿಲ್ಲದವನಿಗೆ ಏನೂ ಇಲ್ಲ.
ನನ್ನ ಮಾತು ಕೇಳು ಸೋಮ, ನಿನ್ನ ಕೈ ಮುಗಿತೀನಿ ಸೋಮ, ನಿನ್ನ ಕಾಲಿಗೆ ಬೀಳ್ತೀನಿ ಸೋಮ. ನೀನು ಎಲ್ಲೂ ಹೋಗೋದು ಬೇಡ, ನನ್ನ ಮುಂದೆನೇ ಇದ್ಬಿಡಪ್ಪ. ನನ್ನ ಮುಂದೆನೇ ಇದ್ಬಿಡಪ್ಪ. ನಿನ್ನ ಸಾಲ ನಾನು ಹೆಂಗಾದ್ರೂ ಮಾಡಿ ತೀರಿಸ್ತೀನಿ ಕಣಪ್ಪ. ನನ್ನ ಮುಂದೆನೇ ಇರೋ, ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಕಣೋ. ಸುಮ್ಮನೆ ಇದ್ಬಿಡಪ್ಪ ನೀನು, ನಮ್ಮ ಬಿಟ್ಬಿಟ್ಟು ಹೋಗ್ಬೇಡ ಸೋಮ ಬೇಡ ಕಣ ಸೋಮ. ನನ್ನ ಮೊಮ್ಮಗ ನೀನಲ್ಲ, ನೀನು ತುಂಬ ಚೇಂಜ್ ಆಗಿದೆಯಾ. ಹೋದಾಗ ನನ್ನ ತಾತ ನಿನ್ನ ಕರ್ಕೊಂಡೋಗಿ ನಾನು ಇರಿಸ್ಕೊಂಡು ನಿನ್ನ ಸಾಕ್ತೀನಿ ಅಂತ ಸೋಮ, ಇವತ್ತು ನನ್ನ ಕೊಲೆ ಮಾಡೋ ಮಟ್ಟಿಗೆ ಮಾತಾಡ್ತಾ ಇದೀಯಾ ನೀನು. ಬೇಡ ಸೋಮ, ನೀನು ಇದ್ಬಿಡಪ್ಪ. ನೀನು ನನ್ನ ಮಗಳಿಗೆ ಮಾತು ಕೊಡ್ತೀನಿ ಕಣೋ, ನಿನ್ನ ಮಗನ್ನ ಕಾಪಾಡ್ತೀನಿ ಅಂತ. ಹೋಗ್ಬಿಡ ಕಣಪ್ಪ ನೀನು. ತಾತ ಎಲ್ಲೋ ನಿನ್ನ ಮಗಳು ಸತ್ತಿ ಮಣ್ಣಾಗವಳೆ, ಅವಳ ಬಗ್ಗೆ ನೀನು ಮಾತಾಡ್ತೀರಾ ತಾತ? ನಿನ್ ಬುದ್ಧಿ ಇದೆ ತಾತ. ಸೋಮ, ಏನೋ ಬುರ್ಗ ಥರ ಮಾತಾಡ್ತಿದ್ದಿಲ್ಲ ಸೋಮ ನೀನು. ಬುರ್ಗರಂಗೆ ಮಾತಾಡ್ತಿದ್ದಿಲ್ಲ ಸೋಮ ನೀನು ಸ್ವಲ್ಪ ಮುಂದೆ ಸತ್ವ ಬೇಡವ ಸೋಮ ನಿನಗೆ? ಬುರ್ಗ ಮಾತಾಡಂಗೆ ಜೀವಕ್ಕೆ ಬೇಲೆನೇ ಇಲ್ವಾ? ಏನು ತಾತ ನಿನ್ಗೆ ಇಷ್ಟು ಕೋಪ ಬಂದ್ಬಿಟ್ಟದ? ಇಷ್ಟು ಕೋಪ ಇದೆಯಾ ತಾತ? ನೋಡು ತಾತ, ನಿನ್ಗೆ ಎಷ್ಟು ಕೋಪ ಬರುತ್ತೆ ಅಷ್ಟೇ ನನಗೂ ಕೋಪ ಬರುತ್ತೆ. ನಾನು ಏನು ಮಾಡ್ತೀನಿ ಅದನ್ನೇ ಹೇಳೋದು, ಅದನ್ನೇ ಮಾಡೋದು ತಾತ. ನಾನು ಈ ನಿರ್ಧಾರದಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳಲ್ಲ ತಾತ, ಚೇಂಜ್ ಮಾಡ್ಕೊಳ್ಳಲ್ಲ. ನೀನು ಏನಾರೇ ಮಾಡ್ಕೋ, ಏನಾರು ಇದು ಮಾಡ್ಕೋ, ಅದು ನನಗೆ ಗೊತ್ತಿಲ್ಲ ಅಷ್ಟೇ ತಾತ. ನಾನು ಸುಮ್ಮನೆ ನನ್ನ ತಂಟೆಗೆ ಬಂದರೆ ಯಾರೇ ಆಗಿರಲಿ, ತಾತನೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ಯಾರನ್ನೂ ಬಿಡಲ್ಲ ನಾನು. ಸೋಮ ತಾತ ಬಾಯ ನೀನು ಯಾರನ್ನ ಎದುರಿಸ್ತೀನಿ ತಾತ ನೀನು? ನಾನು ಬದುಕೋದು ನನ್ನ ಇಷ್ಟ, ನೀನೇನು ಮಾಡೋಂಗಿಲ್ಲ. ಬೇಕಾ ಮೊಮ್ಮಗ ಬೇಕು ಅಂತ ಅಂದರೆ ಪ್ರೀತಿಯಿಂದ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು, ನೀನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ಮಾಡೋ ಕೆಲಸಕ್ಕೆ ನೀನು ಅಡ್ಡಿ ಬಂದರೆ ಅದು ಯಾರಾದ್ರೂ ಸರಿ, ಅವ್ರನ್ನ ಇಲ್ಲ ಅನ್ಸ್ಬಿಡ್ತೀನಿ. ಹಂಗೆ ನಾನು ಅಷ್ಟೇ ನಾನು ಮಾಡೋದು. ಸಾಕು ಕಣಪ್ಪ, ಸಾಕು ನೀನು ಸಾಕಿತ್ಕುವೆ, ತಬ್ಬಲ್ ಮಗ ಅಂತ ಸಾಕಿತ್ಕುವೆ, ಎಗ್ಲ ಮೇಲೆ ಕುಡ್ಸ್ಕೊಂಡು ಸಾಕು ಸಾಕು ಇನ್ನೇನು ಬೇಡ. ಈ ಕಿವಿಯಿಂದ ನಾನು ಇನ್ನೇನು ಕೇಳೋಕ್ಕಾಯ್ತಿಲ್ಲ. ಸಾಕು ಬಿಡು ನೀನು. ಮುಂದುವರಿಯುವುದು. ನೋಡ್ರಪ್ಪ, ಕೇಳಿಸ್ಕೊಂಡ್ರ ಮಕ್ಕಳನ್ನ ಸಾಕಿ ಸಲ್ವಿ ದೊಡ್ಡವ್ರು ಮಾಡಿ ನಾವು ಒಂದು ಕನ್ಸುಗಳು ಕಟ್ಕೊಬಿಟ್ಟಿರ್ತೀವಿ ಕಣ್ರಪ್ಪ. ಏನಂತ, ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮನ್ನ ಸಾಕ್ತಾರೆ, ಕೆಳಿಕೆ ಇಳಿಸಲ್ಲ, ನಮ್ಮನ್ನ ಉಯ್ಯಾಲೆ ಮೇಲೆ ಕೂರಿಸ್ಕೊಂಡು ತೂಗ್ತಾರೆ ನಮ್ಮ ಮಕ್ಕಳು ಅಂತ ನಾವು ಕನ್ಸುಗಳು ಕಟ್ಕೊಬಿಟ್ಟಿರ್ತೀವಿ. ನಾವು ಕನಸೇ ಬೇರೆ, ಅವ್ರು ಕೊಡೋ ಕನಸು ಕಾಣೋದೇ ಬೇರೆ. ಮನ್ಸೂನ್ ಜೀವನ ಇಷ್ಟೇ ಕಣ್ರಪ್ಪ, ಇಷ್ಟೇಯ. ಮಕ್ಕಳು ನಮ್ಮ ಕೈಯಲ್ಲಿದ್ದಾಗ ಹೆಂಗೋ ಇಳಿದ ಮೇಲೆ ಅವ್ರು ಇಷ್ಟ ಕಣ್ರಪ್ಪ. ನಮ್ಮ ಕೈಯಲ್ಲಿದ್ದಾಗ ನಮ್ಮ ಪರ ಇರ್ತಾರೆ. ಅವ್ರನ್ನ ಕೆಳಗೆ ಇಳಿಸಿದ ಮೇಲೆ ಅವ್ರು ಯಾವಾಗ ಅಜ್ಜೆ ಬತ್ತು ಆಗ ಅವ್ರ ದಾರಿ ಅವ್ರು ಹಿಡಿತಾರೆ. ನೋಡ್ರಪ್ಪ, ಈ ಸೋಮನ್ನ ನಾನು ಎಷ್ಟು ಕಷ್ಟದಿಂದ ಸಾಕಿದ್ನೋ ಅಷ್ಟು ಕೆಟ್ಟದಾಗೆ ಇವನು ನನ್ನ ಜೊತೆ ಮಾತಾಡ್ತಾವನೆ ಬೇಕಾಗಿಲ್ಲ ಕಣ್ರಪ್ಪ. ನಾನು ಇಲ್ಲೇ ಗಂಜಿ ಆಮ್ಲಿಯೋ ಕುಟ್ಕೊಂಡು ಸಾಯ್ತೀನಿ. ಇವನ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವ್ನು ನನ್ನ ಮಗನೇ ಅಲ್ಲ. ಹೌದು, ಮುಂದೆ ಎಪಿಸೋಡ್ ಮಿಸ್ ಮಾಡ್ದೇ ನೋಡಿ. ಹಂಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಲೈವ್ಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಹಂಗೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಬೇಕು. ಎಲ್ಲರಿಗೂ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರಗಳು.